ಸೊ ಇವಾಗ ಬೆಳಗ್ಗೆ ಎದ್ದು ನೀವು ನೋಡ್ತಿರ್ಬೋದು ಫಾಗ್ ಯಾವ ಲೆವೆಲ್ಗೆ ಐತಂತ. ಸೊ ಬೆಳಗ್ಗೆ ಎದ್ದು ಎಲ್ಲಿ ಬಂದೇವೆ ಅಂದ್ರೆ ಎಲಿಫೆಂಟ್ ಸಫಾರಿಗೆ ಬಂದೇವಿ. ನಾವು ನಿನ್ನೆ ಜೀಪ್ ಸಫಾರಿ ಮಾಡಿದ್ದು ಸೆಂಟ್ರಲ್ ರೇಂಜ್, ಇದು ಎಲಿಫೆಂಟ್ ಸಫಾರಿ ಇರೋದು ವೆಸ್ಟರ್ನ್ ರೇಂಜ್ ಒಳಗೆ. ಸೊ ಎಲಿಫೆಂಟ್ ಸಫಾರಿ ಸ್ಟಾರ್ಟ್ ಆಗೋದು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ, ಅಂದ್ರೆ 6 ಗಂಟೆಗೆ ಸ್ಟಾರ್ಟ್ ಆಕೈತಿ, 7 ಗಂಟೆ ಮಟ್ಟ ಇರ್ತೈತಿ. ಸೊ ಇವಾಗ ಟೈಮ್ 5:45 ಆಗೈತಿ. ಸೊ ನೋಡ್ರಿ ಇಲ್ಲೇ ನಮ್ಮ ಏನಂದ್ರೆ ಎಲಿಫೆಂಟ್ ಸಫಾರಿ ಸ್ಟಾರ್ಟ್ ಆಗೋ ಪಾಯಿಂಟ್ ಇದೆ. ಹೆವಿ ಅಂದ್ರೆ ಹೆವಿ ಫಾಗ್ ಐತಿ. ನಡೀರಿ ಹೋಗೋಣ, ತೋರಿಸ್ತೇನೆ ನಿಮ್ಗೆ. ಸೊ ಈಗ ಒಂದು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್. ಮೋಸ್ಟ್ಲಿ ದಾಟಿದ ಕೂಡಲೆಲ್ಲ ಆನೆ ಅದಾವ. ಅಪ್ಪ ಥಂಡಿ ಅಂತೂ ಹೆವಿ ಅಂದ್ರೆ ಹೆವಿ ಥಂಡಿ ಐತಿ ನೋಡ್ರಿ ಗೈಸ್. ನಿನ್ನೆ ಜೀಪ್ ಸಫಾರಿ ಒಳಗೆ ನಾವು ಬೈನಾಕ್ಯುಲರ್ಸ್ ತೊಗೊಂಡಿದ್ದಿಲ್ಲ. ನೀವು ಯಾರು ಜೀಪ್ ಸಫಾರಿಗೆ ಬಂದ್ರೆ ಬೈನಾಕ್ಯುಲರ್ಸ್ ತೊಗೋರಿ, ಯಾಕಂದ್ರೆ ಹೆವಿ ಸ್ಪಾಟಿಂಗ್ ಆಕೈತಿ ಜೀಪ್ ಸಫಾರಿನ ನೀವು ಸೆಂಟ್ರಲ್ ರೇಂಜ್ದಾಗ ಮಾಡ್ರಿ. ಯಾಕಂದ್ರೆ ಸೆಂಟ್ರಲ್ ರೇಂಜ್ದಾಗ ಗೋಲ್ಡನ್ ಟೈಗರ್ ಸ್ಪಾಟ್ ಆಗೋ ಚಾನ್ಸ್ ಭಾಳ ಐತಿ, ಮೇನ್ಲಿ ಟೈಗರ್ ಸ್ಪಾಟ್ ಆಗೋ ಚಾನ್ಸಸ್ ಭಾಳ ಇರ್ತೈತಂತ. ಆಮೇಲೆ ಬೈನಾಕ್ಯುಲರ್ಸ್ ತೊಗೊಳೋದು ಮಾತ್ರ ಬರಿಬೇಡ್ರಿ, ಭಾಳ ದೂರಿಂದ ರೈನೋ ಎಲ್ಲ ಕಾಣ್ತಾವ. ಸೊ ನೀವು ಬೈನಾಕ್ಯುಲರ್ಸ್ ಇದ್ರೆ ನೋಡ್ಬೋದು. ಆಮೇಲೆ ಅಷ್ಟು ಕಾಸ್ಟ್ಲಿನೂ ಇಲ್ಲ, ರೆಂಟ್ ಚೀಪ್ನ ಸಿಗ್ತೈತಿ. ಸೊ ನಾವು ಈಗ ಬಂದಿದ್ದು ಎಲಿಫೆಂಟ್ ಸಫಾರಿ ಇರೋದು 4 ರೇಂಜ್ ಒಳಗೆ, 1 ರೇಂಜ್ ಒಳಗೆ ಎಲಿಫೆಂಟ್ ಸಫಾರಿ ಅವೈಲೇಬಲ್ ಇರ್ತೈತಿ. ಇದು ವೆಸ್ಟರ್ನ್ ರೇಂಜ್. ಆಮೇಲೆ ಇಲ್ಲಿ ಬರೀ ಮಾರ್ನಿಂಗ್ ಸ್ಲಾಟ್ ಅಷ್ಟ, 2 ಸ್ಲಾಟ್, 5ರಿಂದ 6, 6ರಿಂದ 7 ಸಂಜೆ ಸ್ಲಾಟ್ ಇರಂಗಿಲ್ಲ, ಮತ್ತು ಬೇರೆ ರೇಂಜ್ನಾಗ ಇರಂಗಿಲ್ಲ ಎಲಿಫೆಂಟ್ ಸ್ಲಾಟ್. ಸೊ ನಮ್ದು ಸೆಕ್ಯೂರಿಟಿ ಚೆಕ್ ಇನ್ ಆತ, ವಾಪಸ್ ಒಳಗೆ ಬ್ರಿಡ್ಜ್ ಮೇಲೆ ಬಿಟ್ಟಾರ. ಸೊ ಇಲ್ಲಿ ನೋಡ್ರಿ ಇನ್ನೂ ಫಾಗ್ ಅಂತೂ ಕ್ಲಿಯರ್ ಆಗಿಲ್ಲ, ಫುಲ್ ಹೆವಿ ಅಂದ್ರೆ ಹೆವಿ ಫಾಗ್ ಐತೆ. ಆನೆ ಇಲ್ಲ ಅದಾವ ನೋಡ್ರಿಪ್ಪ, ನೆಕ್ಸ್ಟ್ ಲೆವೆಲ್. ಸಿಕ್ಕಾಪಟ್ಟಿ ಆನೆ ಅದಾವು, ಜನನೂ ಸಿಕ್ಕಾಪಟ್ಟಿ ಅದಾರ. ಸಣ್ಣ ಆನೆ ಮೇಲೆ 4 ಜನ, ದೊಡ್ಡ ಆನೆ ಮೇಲೆ 6 ಜನ. ಸೊ ನಮ್ಗೆ ಯಾವ ಆನೆ ಸಿಗ್ತೈತಿ ಗೊತ್ತಿಲ್ಲ. ಇಲ್ಲಿ ಪ್ಲಾಟ್ಫಾರ್ಮ್ ಒಂದು ಐತಿ, ಆ ಪ್ಲಾಟ್ಫಾರ್ಮ್ ಮೇಲೆ ಹೋಗ್ಬೇಕು ನಾವು. ಅಲ್ಲಿ ಆನೆ ಬಂದು ನಿಂದಿರ್ತಾವ, ಅಲ್ಲಿ ಹತ್ತಿಸ್ಕೋತಾರ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ಆನೆ ಮೇಲೆ ಹತ್ತದ. ಯೂಶಲಿ ಸಫಾರಿ ಒಳಗೆ ಆನೆ ನೋಡೋಕಂತ ಹೋಗ್ತೇವಿ, ಈ ಸಫಾರಿ ಒಳಗೆ ಆನೆ ಮೇಲೆ ಹತ್ತಿ ಬೇರೆ ಪ್ರಾಣಿ ನೋಡೋಕೆ ಹೋಗ್ತೇವಿ. ಇದು ಬೇರೆ ಫೀಲಿಂಗ್ ಇದೆ. ಸಿಕ್ಕಾಪಟ್ಟಿ ಆನೆ ಇದಾವೆ ಇಲ್ಲಿ, ಯಪ್ಪ ದೊಡ್ಡ ಆನೆ ಗಾಯ್ಸ್. ಇದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಹೇಳ್ತೇನೆ, ಟ್ರೈ ಮಾಡಬೇಕು. ಇಲ್ಲಿ ಈ ಕಡೆ ಕಾಜಿರಂಗ ಬಂದ್ರೆ ಎಲಿಫೆಂಟ್ ಸಫಾರಿ ಯಾರು ಮಿಸ್ ಮಾಡ್ಬೇಡ್ರಿ. ಬರೀ ನೋಡಕ್ಕೆ ಒಂದು ಮಜಾ ಬರ್ತೈತಿ. ಈಗ ಅದು ಲಿಟ್ರಲಿ ಅದ್ರ ಮೇಲೆ ಹತ್ತಿ ಕುಂದಿರ್ಬೇಕು ನಾವು, ಅದ್ರ ಮೇಲೆ. ಈಗ ಶಿವ ಗಟ್ಟಿ ಹಿಡ್ಕೋ, ಅದನ್ನ ಹಿಡ್ಕೋಬೇಡ ಶಿವ. गाइस अनदर राइनो स्पॉटेड इन एलिफेंट सफारी. अल्ले ಕಾಣತೈತಿ ಭಯ್ಯ, ಉದರ್ ಲೇ ಜಾವ್ ಭಯ್ಯ. ಸೊ ಅದ್ರ ಕಡೆ ಹೊಂಟೇವಿ ಈಗ. ಅದು ಸ್ವಲ್ಪ ಯಾಕೋ ಕನ್ಸರ್ನ್ಡ್ ಐತಿ ನಮ್ಮ ಬಗ್ಗೆ ಈಗ. ಅಲ್ಲ ನಮ್ನ ನೋಡತೈತಿ, ಫುಲ್ಲು ಹತ್ತಿರ ಬಂದೇವಿ ರೈನೋ ಕಡೆ. ಹಾರ್ನ್ ಇಲ್ಲಲ್ಲ ಅದ್ರದ್ದು. ನಮ್ಮ ಬಾಜು ಆನೆ ಅಲ್ಲಿ ಮೇಯಕ್ಕೆ ಸ್ಟಾರ್ಟ್ ಮಾಡೈತೆ ನೋಡ್ರಿ. ಇಲ್ಲಿ ಪದ್ದಶಿರ್ ಒಂದು ಗಿಡ ಖಾಲಿ ಮಾಡಕ್ಕೆ ನಿಂತಾವಿಲ್ಲ ನಮ್ಮ ಆನೆಗಳು. ಓ ಇಲ್ಲಿ ನೀರು ಐತಿದ, ಕೆರಿ ಇದು ಗೈಸ್ ನೋಡ್ರಿ. ರೈನೋ ಒನ್ ಮೋರ್ ರೈನೋ ಗೈಸ್. ರೈನೋ ವಿತ್ ಕೋಣ, ಕಾಡು ಕೋಣ ಭಾಳ ಡೇಂಜರ್ ಐತಿ. ರೈನೋಕ್ಕಿಂತ ಬಲ ಐತಿ, ಬಿಲ್ಡ್ ಕ್ವಾಲಿಟಿ ಅನ್ನೋದೈತಿ ಗಾಯ್ಸ್. ಅಲ್ಲೇ ಒಂದು ಹೆವಿ ಮಿಸ್ಬಿಹೇವ್ ಮಾಡೋ ಆನೆ ಒಳಗೆ ಗರ್ಜನೆ ಮಾಡತೈತಿ. ಅದು ಆಗೇಲೆ ಅಲ್ಲೇ ನಾವು ಹತ್ತುವಲ್ಲೇ ಭಾಳ ಮಂಗೇನಾಟ ಹಿಡಿಸಿತ್ತು. ಈಗ ಅಲ್ಲಿ ಒಳಗೆ ಒದರಾಡಕತ್ತೈತಿ. ಯಾವ್ದ್ರ ಗಿಡಕ್ಕೆ ಜೋತ್ ಬಿದ್ದು ಹೋದಿಪ್ಪು ಅತ್ತಾಗ. ಗಾಯ್ಸ್ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಬೇರೆ ಲೆವೆಲ್ಗೆ ಇರ್ತೈತಿ, ನೀವು ಟ್ರೈ ಮಾಡಬೇಕು. ಯಾಕಂದ್ರೆ ಇದು ಆನೆ ಮೇಲೆ ಹತ್ತಿ ಬರ್ತೀವಿ, ನಿಮ್ಗೆ ಸ್ಪಾಟಿಂಗ್ ಆಗಲಿ ಬಿಡಲಿ ಏನು ಬೇಕಾದ ಸಿಗಲಿ, ಆದ್ರೆ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಗೈಸ್ ಈಗ ಎಲ್ಲಿ ಹೊಂಟೇವಿ ನೋಡ್ರಿ, ಇಲ್ಲಿ ಫುಲ್ಲು ತಿಕ್ಕ ಫಾರೆಸ್ಟ್ ಒಳಗೆ ಹೊಂಟೇವಿ. ಕಾಲು ಮರೆ ನಮ್ಮ ಕಾಲು ಇಲ್ಲದೆ ಅಣ್ಣ ಬಯ್ಯ ಕಾಲ ಯಪ್ಪ, ಫುಲ್ಲು ಕ್ಲೋಸ್ ಕ್ವಾರ್ಟರ್ಸ್ನಾಗ ಹೊಂಟೇವಿ. ಸೊ ಮೇನ್ ರೋಡ್ ಬಿಟ್ಟು ಒಡ್ ರೂಟ್ ಬಂದೇವಿ ಈಗ, ಬೆಂಗಾಲ್ ಟೈಗರ್ ಹುಡ್ಕೊಂಡು. ಇನ್ನೊಂದು ನಮ್ಗೆ ಲೇಟ್ ಆಗಿದ್ದಕ್ಕೆ ನಮ್ಗೆ ಅಡ್ವಾಂಟೇಜ್ ಆಗ್ತಿದೆ, ಯಾಕಂದ್ರೆ ಎಲ್ಲ ಆನೆ ಮುಂದೆ ಹೋಗ್ಯಾವ. ನಾವು 2 ಆನೆ ಬರತ್ತಾವ. ಸೊ ಫುಲ್ ಪೀಸ್ಫುಲ್ ಐತಿ, ವೀಕೆಂಡ್ ಆದರೂ ಪೀಸ್ಫುಲ್ ಐತಿ. ದಟ್ಟ ಕಾಡಿಂದ ಫುಲ್ ಮತ್ತು ಓಪನ್ ಲ್ಯಾಂಡ್ಸಿಗೆ ಬಂದ್ವಿ. ಒಳಗಂತೂ ಬೆಂಗಾಲ್ ಟೈಗರ್ ಇದ್ದಿದ್ದಿಲ್ಲ. ಏನಾಯ್ತು ಯಪ್ಪ, ಯಾಕೋ ಆನೆ ಎಮರ್ಜೆನ್ಸಿ ಬ್ರೇಕ್ ಮಾಡಿತ್ತು. ಸ್ನ್ಯಾಕ್ ಟೈಮ್ ಫಾರ್ ಅವರ್ ಹೆಜ್ಜೋಮತಿ.
ಕಮಾನ್ ಪೂರ್ಣಿಮಾ. ಸೊ ಒನ್ ಮೋರ್ ರೈನೋ, ಇನ್ನೊಂದು ರೈನೋ ಐತಿ. ರೈನೋ ಕಡೆನೇ ಹೊಂಟಿವಿ ನೋಡ್ರಿ, ಇಲ್ಲಿ ರೈನೋ ಕಡೆನೇ ಹೊಂಟಿವಿ ಈಗ. ಮತ್ತೊಂದು ರೈನೋ. ಫುಲ್ ಹತ್ರ ಹೊಂಟಿವಿ ಗೈಸ್. ನೋಡ್ರಿಪ್ಪ ಕಣ್ಣಾರ ನೋಡ್ರಿ ಮೊಬೈಲ್ ಬಿಟ್ಟು ಫುಲ್ ತಿನ್ಕೊತಾ ಇರ್ತದೆ ನಂದು. ಇನ್ನೊಂದು ಸ್ಪಾಟಿಂಗ್ ಆಯ್ತು, ನೋಡ್ಕೊಂಡು ಕುಂತೀವಿ ಇಲ್ಲ ನೋಡ್ರಿ. ಸೊ ನಮ್ದು ಆಲ್ಮೋಸ್ಟ್ ಎಂಡಿಗೆ ಬಂತು ನಮ್ಮ ಎಲಿಫೆಂಟ್ ಸಫಾರಿ. ಸೊ ಮೇನ್ ಬೇಸ್ ಪಾಯಿಂಟಿಗೆ ಬಂದ್ವಿ ನಾವು ನೋಡ್ರಿ. ಇಲ್ಲೇ ಹತ್ತಿದ್ವಿ ನಾವು. ಇಳಿದು ಹೋಗಕ್ಕೆ ಮನಸ ಬರವಲ್ತ. ಇಷ್ಟು ಮಜಾ ಬರ್ತೈತೆ ಅಂದ್ರೆ ನಿಮ್ಗೆ ಆನಿ ಮೇಲೂ ಫುಲ್ ಕಂಫರ್ಟೇಬಲ್ ಅಂದ್ರೆ ಕಂಫರ್ಟೇಬಲ್ ಆಕೈತಿ, ಏನೂ ತ್ರಾಸ ಆಗಂಗಿಲ್ಲ. ಇಲ್ಲಿ ನೋಡ್ರಿ ಫುಲ್ ಕುಷನ್ ಸೀಟ್ಸು ಐತಿ. ಆಮೇಲೆ ಇದು ಸೇಫ್ ಅನಿಸ್ತೈತಿ. ಆರಾಮಂದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಕಾಜಿರಂಗ ಬಂದ್ರೆ ಎಲಿಫೆಂಟ್ ಸಫಾರಿ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಮುಗಿಸಿ ಇಳಿದು ಇವಾಗ ನಡ್ಕೊಂಡು ಹೊಂಟೇವಿ ಕಾರ್ ಕಡೆ. ಈ ಗೈಸ್ ಹೆಂಗಿತ್ತು ಒಂದೊಂದ್ಸಲ? ಮಸ್ತ್ ಇತ್ತು, ಭಾಳ ಮಸ್ತ್ ಇತ್ತು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಬೆಳಗ್ಗೆನೆ ಹೋಗ್ತೀವಿ, ರೈನೋ ಇಷ್ಟು ಮುಂದೆ ನೋಡ್ತೀವಿ. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್, ನಿಜವಾಗ್ಲೂ ಒನ್ಸ್ ಇನ್ ಎ ಲೈಫ್ ಟೈಮ್ ಬರಲೇಬೇಕು. ಇನ್ನೊಂದು ಏನಂದ್ರೆ ಇಲ್ಲಿ ನಮಗೆ ಗೊತ್ತಾಗಿದ್ದು ನಾವು ಆನ್ಲೈನ್ ಬುಕ್ ಮಾಡಿದ್ವಿ. ಆನ್ಲೈನ್ ಒಳಗೆ ಸಿಕ್ಕಾಪಟ್ಟಿ ವೆಬ್ಸೈಟ್ ಸಿಗ್ತಾವೆ ನಿಮ್ಗೆ. ಅಲ್ಲಿ ಆನ್ಲೈನ್ ಒಳಗೆ ಸ್ವಲ್ಪ ಜಾಸ್ತಿ ಪ್ರೈಸ್ ತೋರಿಸ್ತಾರೆ. ಬಟ್ ಇಲ್ಲೆಲ್ಲರೂ ಏನು ಹೇಳ್ತಾರೆ ಅಂದ್ರೆ ಇಲ್ಲಿ ಬಂದು ಬುಕ್ ಮಾಡಿದ್ರು ಆರಾಮಾಗಿ ಸ್ಲಾಟ್ಸ್ ಇರ್ತಾವೆ, ಅಂದ್ರೆ ಏನು ಫುಲ್ ಆಗಲ್ಲ. ಇಲ್ಲಿ ಬಂದು ಬುಕ್ ಮಾಡಿದ್ರೆ ಭಾಳ ಕಡಿಮೆ ಕಾಸ್ಟಿಗೆ ಸಿಗ್ತಾವೆ. ಸೊ ನೀವು ಏನು ಮಾಡ್ರಿ ಅಂದ್ರೆ, ನೀವು ಯಾರಲ್ಲಿ ಬರತ್ತೀರಂದ್ರೆ ಹೋಟೆಲ್ ಯಾರು ಬುಕ್ ಮಾಡ್ತಿರ್ತೀರಿ ಹೋಟೆಲ್ನವ್ರಿಗೇನ ಕೇಳ್ರಿ, ಅವ್ರ ಕಡೆನೇ ಕಾಂಟ್ಯಾಕ್ಟ್ಸ್ ಇರ್ತಾವೆ. ಸೊ ಅಲ್ಲಿಂದ ಬುಕ್ ಮಾಡ್ಕೊರಿ. ನಿಮ್ಗೆ ಆಲ್ಮೋಸ್ಟ್ ಒಂದು 30% ಕಾಸ್ಟ್ ಕಡಿಮೆ ಆಕೈತೆ ಆನ್ಲೈನ್ಕಿಂತ. ಸೊ ಇಲ್ಲಿ ಬಂದು ಬುಕ್ ಮಾಡ್ರಿ, ಆನ್ಲೈನ್ ಮಾಡ್ಬಿಡ್ರಿ. ಈ ಕಾಜಿರಂಗ ಸಫಾರಿ ನಾವು ಇಲ್ಲಿಗೆ ಕ್ಲೋಸ್ ಮಾಡಕತ್ತೀವಿ. ಶಿಲಾಂಗಲ್ಲಿ ಸಿಗ್ತೀವಿ ನಿಮಗೆ. ಬಾಯ್. ಥ್ಯಾಂಕ್ ಯು, ಬಾಯ್.